ಕಲಬುರಗಿಯನ್ನು ಬರಪೀಡಿತ ಪ್ರದೇಶ ಎಂದು ಘೋಷಿಸಿ ಮತ್ತು ಬಿತ್ತನೆ ಬೀಜ ರಸಗೊಬ್ಬರ ಉಚಿತವಾಗಿ ಕೊಡಬೇಕು. ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಸಾಲ ಮರುಪಾವತಿ ಮಾಡಲು ಕಾಲಾವಕಾಶ ವಿಸ್ತರಿಸಬೇಕೆಂದು ಸಂಯುಕ್ತ ಹೋರಾಟ ಕರ್ನಾಟಕ ಕಲಬುರಗಿ ವತಿಯಿಂದ ಶರಣಬಸಪ್ಪ ಮಮ್ಮಶೆಟ್ಟಿ ಅವರು ಆಗ್ರಹ ಮಾಡಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ಬೇಜವಾಬ್ದಾರಿ ತೋರುತ್ತಿದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಧೋರಣೆಯಾಗಿದೆ. ಕಲಬುರಗಿ ಜಿಲ್ಲೆಗೆ ಬಂದು ಬರಗಾಲ ಕುರಿತು ಸಭೆ ಮಾಡಿ ಮೂಗಿಗೆ ತುಪ್ಪದ ವಾಸನೆ ಸವರಿ ಹೋಗಿದ್ದಾರೆ. ಹಿಂದಿನ ವಿಮೆ ಹಾಕಿಲ್ಲ. ಇದು ರೈತರಿಗೆ ಬೇಸರದ ಸಂಗತಿಯಾಗಿದೆ. ತಮ್ಮ ಅಧಿಕಾರಕ್ಕಾಗಿ ಕುರ್ಚಿಗಾಗಿ ಹರಸಾಹಸ ಮುಸ್ಕಿನ ಗುದ್ದಾಟ ನಡೆಸಿದ್ದಾರೆ. ಅಷ್ಟೇ ಭೀಕರ ಬರಗಾಲ ಸಂಕಷ್ಟದಲ್ಲಿರುವ ಜನರ ಬಗ್ಗೆ ಜಾಣ ಕುರುಡರಂತೆ ನಟನೆ ಮಾಡುತ್ತಿದ್ದು ಇನ್ನೂ ಅನೇಕ ತಾಲೂಕಿನಲ್ಲಿ ಬೀಜ ಕೈಯಲ್ಲಿ ಹಿಡಿದು ಬಿತ್ತನೆ ಮಾಡಿಲ್ಲ. ಅವರ ಬದುಕಿನ ಗತಿ ಏನಾಗಿದೆ ಮಾತನಾಡಲಿಲ್ಲ. ಕಬ್ಬು ಬೆಳೆಗಾರರ ಜೀವ ಉಳಿಸಿ ಕಣಿಕೆ ಗೋಶಾಲೆ ತೆರೆಯಬೇಕಾಗಿದೆ. ಜೂನ್ ತಿಂಗಳಲ್ಲಿ ವಾಡಿಕೆಯಷ್ಟು ಮಳೆಯಾಗದ ಕಾರಣ ರೈತರು ತುಂಬ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದ ಕಾರಣ ಆದಷ್ಟು ಬೇಗ ಕಲಬುರಗಿಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಿ ರೈತರಿಗೆ ನೆರವಾಗಬೇಕೆಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಉಮಾಪತಿ ಪಾಟೀಲ್, ಭೀಮಾಶಂಕರ್ ಮಾಡಿಯಾಳ್, ನಾಗೇಂದ್ರಪ್ಪ ತಂಬೆ, ಮಲ್ಲಿಕಾರ್ಜುನ್ ಪಾಟೀಲ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ 32 ಕನ್ನಡ ನ್ಯೂಸ್, ಕಲಬುರಗಿ. ಏಪ್ರಿಲ್ ತಿಂಗಳಲ್ಲಿ ಬರಗಾಲ ನೀನೋ ಬರಗಾಲದ ಛಾಯೆ ಆವರಿಸ್ತಕ್ಕಂಥದ್ದನ್ನು ಸರ್ಕಾರ ಗೊತ್ತಿದ್ದರೂ ಕೂಡ ಅದರ ಮುಂಜಾಗ್ರತಾ ಕ್ರಮವನ್ನು ವಹಿಸಲಾರ್ದೇ ಇರ್ತಕ್ಕಂಥದ್ದು. ಇದನ್ನು ನಮ್ಮ ನಾಡಿನ ಜನರಿಗೆ, ರೈತರಿಗೆ ದ್ರೋಹ ಬಗೆದಿರ್ತಕ್ಕಂಥ ಸರ್ಕಾರ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ನಾವು ಬಯಸ್ತೀವಿ. ಇವತ್ತು ಮುಂಗಾರು ಬಿತ್ತಣಿಕೆಯನ್ನು ಕುಂಠಿತ ಆಗಿದೆ. ಮುಂಗಾರು ಬಿತ್ತಣಿಕೆ ಸಂದರ್ಭದಲ್ಲಿ ವಾಡಿಕೆಯಷ್ಟು ಮಳೆ ಆಗಲಾರದೆ ಮಳೆ ಕೊರತೆ ಅಭಾವವನ್ನು ಸೃಷ್ಟಿಯಾಗಿದೆ. ಇವತ್ತು ಯಾವುದೇ ಕಾರಣಕ್ಕೂ ಅಂತರ್ಜಲ ಮಟ್ಟನ ನೆಲಕಚ್ಚಿ ಹೋಗಿರ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಇಂಥದ್ರ ಮಧ್ಯದಲ್ಲಿ ದನ ಕರುಗಳಿಗೆ ಕಣಕಿನ ಮೇವಿನ ಹಾಹಾಕಾರ ಇಡೀ ದೊಡ್ಡ ಪ್ರಮಾಣದಲ್ಲಿ ಆವರಿಸಿದೆ. ರೈತರು ಸಾಲ ಸೂಲ ಮಾಡಿ ಮುಂಗಾರು ಬಿತ್ತನೆಗಾಗಿ ಬೀಜ ರಸಗೊಬ್ಬರನ್ನ ಖರೀದಿ ಮಾಡಿಕೊಂಡು ಇವತ್ತು ತಂದಿಡ್ತಕ್ಕಂಥ ರೈತರನ್ನ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಅದು ಅಲ್ಲದೆ ಇವತ್ತು ಬೀಜ ರಸಗೊಬ್ಬರ ಖರೀದಿ ಮಾಡಿರ್ತಕ್ಕಂಥ ಕೆಲವು ರೈತರು ಕೆಲವು ತಾಲೂಕುಗಳಲ್ಲಿ ಮಾತ್ರ, ಎಲ್ಲ ತಾಲೂಕು ಅಲ್ಲ, ಆಳಂದ ತಾಲೂಕ ಬಹಳ ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿ ಎದುರಿಸ್ತಾ ಇದೆ. ಅಫ್ಜಲ್ಪುರ್ ತಾಲೂಕ ಬಹಳ ಕಠೋರವಾಗಿರ್ತಕ್ಕಂಥ ಪರಿಸ್ಥಿತಿಯ ನಿರ್ಮಾಣ ಆಗಿದೆ. ಅಫ್ಜಲ್ಪುರ್ ಜೇವರ್ಗಿ ತಾಲೂಕಿನಲ್ಲಂತೂ ಭೀಮಾ ನದಿ ನೀರಿನ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ಕಬ್ಬು ಬೆಳೆಗಾರರು 1,000 ಕೋಟಿ ರೂಪಾಯಿನ ಲಾಸ್ ಆಗ್ತಕ್ಕಂಥ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿದೆ. ಸರ್ಕಾರ ಅದ್ರ ಬಗ್ಗೆ ಅಂದಾಜು ಮಾಡ್ತಲ್ಲ. ಕಬ್ಬನ್ನ ಇವತ್ತು ಒಣಗಿ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವ ಭೀಮಾ ನದಿ ಬತ್ತಿರ್ತಕ್ಕಂಥ ಭೀಮಾ ನದಿ ನೀರು ತುಂಬಿಸ್ತಕ್ಕಂಥ ರೀತಿಯಲ್ಲೂ ಕೂಡ ಸರ್ಕಾರ ಮಧ್ಯಪ್ರವೇಶ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ನಮ್ಮ ಪಾಲಿನ ಕರ್ನಾಟಕದ ನೀರಿನ ಪಾಲು 15 TMC ನೀರು ಮಹಾರಾಷ್ಟ್ರ ಉಜ್ನಿ ಪುಣೆ ಡ್ಯಾಮ್ನಿಂದ ಬಿಡಬೇಕಾಗಿರ್ತಕ್ಕಂಥ ಅದರ ಬಗ್ಗೆನೂ ಕೂಡ ಸರ್ಕಾರ ಯಾವುದೇ ಕಾರಣಕ್ಕೂ ಕಿಂಚಿತ್ ಕಾಳಜಿ ತೋರಿಸದೆ ಬೇಜವಾಬ್ದಾರಿ ತೋರಿಸಿರ್ತಕ್ಕಂಥ ನೀತಿಯನ್ನು ಕೂಡ ಎದ್ದು ಕಾಣ್ತಾ ಇದ್ದೀವಿ. ಹಾಗಾಗಿರೋದ್ರಿಂದ ಇವತ್ತು ನಮ್ಮ ಭಾಗದಲ್ಲಿ ಏನಾಗಿದೆ ಪರಿಸ್ಥಿತಿ, ಯಾವುದೇ ಕಾರಣಕ್ಕೂ ಮಾನ್ಯ ಮುಖ್ಯಮಂತ್ರಿ ಕೂಡ ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆಗೆ ಬಂದೋದ್ರು. ಅವತ್ತೇನು ಹೇಳಿದ್ರು, ರೈತರ ಮೂಗಿಗೆ ತುಪ್ಪದ ವಾಸನೆ ತೋರಿಸಿ ಸೌರಿ ಹೋದ್ರು. ಅವತ್ತೇನಂತ ಹೇಳಿದ್ರು, ಬರಗಾಲ ಘೋಷಣೆ ಮಾಡಿ ಹೋಗಿ ಸರ್ ಅನ್ನೋಂಥ ಮಾತನ್ನು ಹೇಳಿದಾಗ ಅವರು ನಾವು ಬರಗಾಲ ವೀಕ್ಷಣೆ ಮಾಡಕ್ಕೆ ಬಂದೀನಿ ಅನ್ನೋಂಥ ಮಾತನ್ನು ಹೇಳಿದ್ರು. ಬರಗಾಲಿಂದ ತನಕ ಕೂಡ ಬರಗಾಲನ್ನ ಘೋಷಣೆ ಮಾಡಲಾರ್ದೇನೆ ಇರ್ತಕ್ಕಂಥ ಪರಿಸ್ಥಿತಿ ಇದೆ. ಮತ್ತೊಂದು ಕಡೆಗೆ ಕೇಂದ್ರ ಸರ್ಕಾರ ಕೂಡ ಬರಗಾಲದ ತಂಡನೂ ಕೂಡ ಕೇಂದ್ರ ತಂಡನೂ ಕೂಡ ಕಲಬುರಗಿ ಜಿಲ್ಲೆಗೆ ವಿಸಿಟ್ ಮಾಡೋದ್ರಲ್ಲಿ ಬಹಳ ಮೀನಾಮೇಷ ಅನಿಸ್ತದೆ. ಅವರು ಕೂಡ ಬಹಳ ಹಿಂದೇಟ್ ಆಗ್ತಕ್ಕಂಥ ಪರಿಸ್ಥಿತಿ. ಏನು ರೈತರು ಸತ್ಯದ ಬಳಕ ರೈತರು ಗೋರಿ ಮೇಲೆ ಇವರು ಬರ ವೀಕ್ಷಣೆ ಮಾಡ್ತಾರೆ ಅನ್ನೋತಕ್ಕಂಥ ಪರಿಸ್ಥಿತಿನೂ ಕೂಡ ಇವತ್ತು ನಾವು ಗಂಭೀರವಾಗಿ ನಾವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಅನ್ನೋಂಥದ್ದನ್ನು ಇವತ್ತು ನಾವು ಗಮನಿಸಬೇಕಾಗಿದೆ. ಆ ಕಾರಣಕ್ಕಾಗಿ ಸರ್ಕಾರನ ತಕ್ಷಣವೇ ಇವತ್ತು ತುರ್ತಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಇವತ್ತು ಬರಗಾಲನ್ನ ಘೋಷಣೆ ಮಾಡಬೇಕು. ಬರಗಾಲ ಪರಿಹಾರ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರನ ಕೊಡಬೇಕು. ಬರಗಾಲದ ವಿಮೆ ಹಣನ ಬಿಡುಗಡೆ ಮಾಡಬೇಕು, ಮಂಜೂರಿ ಮಾಡ್ಬೇಕನ್ನೋಂಥ ಮಾತನ್ನ ಹೇಳಿ ಬಯಸ್ತಾ ಇದೀವಿ. ಜೊತೆಗೆ ಹಳೆ ವಿಮೆ ಹಣನು ಕೂಡ ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ಕೊಂಡು ಬಂದಿದ್ದಾರೆ ವಿನ ಕೊಡ್ಲಿಲ್ಲ. ಹಳೆ ವಿಮಾ ಹಣನು ಕೂಡ ತುರ್ತಾಗಿ ರೈತರ ಖಾತೆಗೆ ಜಮಾ ಮಾಡಬೇಕು ಅನ್ನೋಂಥ ಮಾತನ್ನು ಒತ್ತಾಯ ಮಾಡ್ತಾ ಇದೀವಿ. ಇದ್ರ ಜೊತೆಯಲ್ಲಿ ಇವತ್ತು ರೈತರ ಸಾಲ ರಾಷ್ಟ್ರೀಕೃತ ಬ್ಯಾಂಕಿನ ಸಂಪೂರ್ಣವಾಗಿ ಸಾಲ ಮನ್ನಾ ಮಾಡಬೇಕು. ಮತ್ತೆ ಇವತ್ತು ಆಲ್ರೆಡಿ ರಾಷ್ಟ್ರೀಕೃತ ಬ್ಯಾಂಕ್ಗಳೇನಿದೆ ಇವತ್ತು ಸಾಲ ವಸೂಲಾತಿಗೆ ಇಂಥ ಭೀಕರ ಬರಗಾಲ ಇದ್ರು ವಸೂಲಾತಿಗನ್ನ ಬೆನ್ನತ್ತಿದ್ದಾರೆ ಸೀರಿಯಸ್ ಆಗಿ. ನಾವು ಕೇಳಕ್ಕೆ ಬಯಸ್ತೇವೆ, SK ಮೂಲಕ ತಕ್ಷಣನೇ ಜಿಲ್ಲಾಡಳಿತ ಸರ್ಕಾರ ಮಧ್ಯಪ್ರವೇಶ ಮಾಡಿ ಈ ಸಾಲ ಮರುಪಾವತಿ ಮಾಡ್ತಕ್ಕಂಥದ್ದು ಕಾಲಾವಕಾಶನ ವಿಸ್ತರಣೆ ಮಾಡಬೇಕು
ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಿದ್ವಿ. ದನ ಕರೆಗಳಿಗೆ ಕಣಕಿ ಗೋಶಾಲೆಯನ್ನ ತೆರಿಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಕೇಳಕ್ಕೆ ಬಯಸ್ತಾ ಇದೀವಿ ಅನ್ನೋಂಥ ಮಾತನ್ನು ಹೇಳಕ್ ಬಯಸ್ತೀವಿ. ಇದ್ರ ಜೊತೆಲಿ ಅಂತರ್ಜಲ ಮಟ್ಟ ಕುಸಿದು ಹೋಗ್ತದೆ. ಕುಡಿಯೋ ಕಲಬುರಗಿ ನಗರದಲ್ಲಿ ಕುಡಿಯೋ ನೀರಿನ ತುಂಬಾ ಗಂಭೀರವಾಗಿರ್ತಕ್ಕಂಥ ಹಾಹಾಕಾರನ ಉದ್ಭವ ಆಗಿದೆ. ಕುಡಿಯೋ ನೀರಿನ ತಕ್ಷಣ ಅದಕ್ಕೆ ಸಂಬಂಧಪಟ್ಟಂಗ ಪರ್ಯಾಯ ವ್ಯವಸ್ಥೆಯನ್ನ ಸರ್ಕಾರ ಮಾಡಬೇಕು ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಒತ್ತಾಯನ ಮಾಡ್ತಾ ಇದೀವಿ ಅನ್ನೋಂಥ ಮಾತನ್ನು ಕೂಡ ಹೇಳ್ಬಸ್ತೀವಿ. ಬರಗಾಲದಾಗ ಘೋಷಣೆ ಮಾಡಿ ಬರಗಾಲದ ಕಾಮಗಾರಿನೂ ಕೂಡ ಪ್ರಾರಂಭ ಮಾಡಬೇಕು ಅನ್ನೋಂಥ ಮಾತನ್ನು ಕೇಳಿಕೊಟ್ಟಿವಿ. ಇದ್ರ ಜೊತೆಯಲ್ಲಿ ವಯಸ್ಸಾಗಿರ್ತಕ್ಕಂಥ ಪಿಂಚಣಿ ಹಣನ ಮಾಶಾಸನ 4 ತಿಂಗಳಾಯ್ತು, ಇಲ್ಲಿವರೆಗೂ ಕೂಡ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಲಾರ್ದೆ ಪೆಂಡಿಂಗ್ ಇರ್ತಕ್ಕಂಥದ್ದಿದೆ. ಅದನ್ನ ತಕ್ಷಣ ಹಣ ಬಿಡುಗಡೆ ಮಾಡಬೇಕು ಅನ್ನೋಂಥ ಮಾತನ್ನ ಕೇಳಿಕೊಟ್ಟಿವಿ. ಬರಗಾಲ ಘೋಷಣೆ ಮಾಡ್ಬೇಕು ಕಲ್ಯಾಣ ಕರ್ನಾಟಕ ಅಂತೇಳಿ ಕಲಬುರಗಿಯನ್ನ ಬಂದ್ ಕರೆಯನ್ನ ಕೊಟ್ಟಿದ್ದೀವಿ. ನಾವು ಅವ್ರಿಗೆ ಗಡುವು ಕೊಟ್ಟಿದ್ದೀವಿ. 12 ದಿನದ ಒಳಗಾಗಿ ಕಲಬುರಗಿಯನ್ನ ಬಂದ್ ಬರಗಾಲ ಘೋಷಣೆ ಮಾಡಲಿಲ್ಲ ಅಂದ್ರೆ 17ನೇ ತಾರೀಕು ನಾವು 17/8/2026 ಆಗಸ್ಟ್ 17ನೇ ತಾರೀಕಿನ ಕಲಬುರಗಿಯನ್ನ ಬಂದ್ ಅನ್ನ ಕರೆ ಕೊಟ್ಟಿದ್ವಿ. ಅದರ ಪೂರ್ವಭಾವಿಯಾಗಿ ಕಲಬುರಗಿ ಜಿಲ್ಲೆಯಾದ್ಯಂತ ಕಲಬುರಗಿಯಲ್ಲಿ ಇರ್ತಕ್ಕಂಥ ಎಲ್ಲಾ ರಿಂಗ್ ರೋಡ್ಗಳನ್ನ ರಸ್ತಾ ರೋಕೋ ಚಳವಳಿಗಳನ್ನ ನಡೆಸ್ತಾ ಇದ್ವಿ. ಎಲ್ಲಾ ತಾಲೂಕಾ ತಹಸೀಲ್ ಕಚೇರಿಯನ್ನ ಪಿಕೆಟಿಂಗ್ ಅನ್ನ ಮಾಡ್ತಾ ಇದ್ವಿ. ಇದೇ ತಿಂಗಳು 21ನೇ ತಾರೀಕು ರೈತರ ಹುತಾತ್ಮ ದಿನಾಚರಣೆ ಇರೋದ್ರಿಂದ ರೈತರ ಹುತಾತ್ಮ ದಿನಾಚರಣೆ ಅಂಗವಾಗಿ ಅವತ್ತಿನ ದಿನ ಶಾಬಾದ್ ರಿಂಗ್ ರೋಡ್ ಅನ್ನ ಬಂದ್ ಮಾಡಿ ರಸ್ತಾ ರೋಕೋ ಚಳವಳಿನ ನಡೆಸ್ತಾ ಇದ್ದೀವಿ. ಅದು ಸಂಯುಕ್ತ ಕರ್ನಾಟಕ ಹೋರಾಟದ ಮೂಲಕ SK ಮೂಲಕ ಅನ್ನೋಂಥ ಮಾತನ್ನ ಇವತ್ತನ್ನ ಒತ್ತಾಯನ ಆಗ್ರಹನ ಮಾಡ್ತಾ ಇದ್ವಿ. ಇದಕ್ಕೆ ಸಂಬಂಧಪಟ್ಟಂಗ ಎಲ್ಲಾ ಸಂಘಟನೆಗಳು ಅಂದ್ರೆ ರೈತ ಸಂಘಟನೆಗಳು, ಹಸಿರು ಸೇನೆ ಏನಿದೆ, ದಲಿತ ಸಂಘಟನೆಗಳೇನಿದೆ, ಅವರು ಕೂಡ ಇದಕ್ಕೆ ಎಲ್ಲರೂ 4-5 ಸಂಘಟನೆಗಳನ್ನ ಭಾಗವಹಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ದಾರೆ. ಅವರು ಸ್ವಯಂ ಪ್ರೇರಿತವಾಗಿ ಅವ್ರವ್ರ ಸಂಘದ ಮೂಲಕನೂ ಕೂಡ ನಾವೊಂದು ಲೆಟರ್ ಅನ್ನ ಕೊಟ್ಟು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈ ಹೋರಾಟನ ಎಲ್ಲರೂ ಕೂಡಿ ಹೆಜ್ಜೆ ಹಾಕೋಣ ಅನ್ನೋಂಥ ಮಾತನ್ನು ಕೂಡ ಹೇಳ್ಕೊಂಡು ನಾಳೆ ನಡೆದು ಅವರು ಎಲ್ಲರೂ ಕೂಡ ಪ್ರಾರಂಭ ಮಾಡೋರು ಇದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿರ್ತಕ್ಕಂಥ ಮಾತನ್ನ ತಮ್ಮ ಗಮನಕ್ಕೆ ತರಕ್ಕೆ ನಾವು ಬಯಸ್ತಾ ಇದೀವಿ. ಸರ್ಕಾರ ರೈತರ ನೆರವಿಗೆ ಬರ್ಬೇಕು. ಮತ್ತೆ ಎರಡನೇದಾಗ ಸರ ಸ್ವಲ್ಪ ಜನರಿಗೆ ತ್ರಾಸ ಆಗ್ತದ, ಅದು ಅಭಿವೃದ್ಧಿ ಮಾಡಿ ಇಡ್ಬೇಕಂತ ಆಲೋಚನೆನೇ ಇಲ್ಲ. ಇಲ್ಲೇ ಗುಲ್ಬರ್ಗ ಸುತ್ತಮುತ್ತ ಗುಡ್ಡ ಅದಾವ, ಹರಿದು ಹೋಗೋದು ನೀರು ನಿಲ್ಲಿಸ್ಬೇಕಾಗಿತ್ತಲ್ಲ. ಹೋದ ವರ್ಷ ಹೆಚ್ಚಿನ ಮಳೆ ಬಂದು ಬೆಳೆ ಹಾಳಾಯಿತು, ಬರಗಾಲ ಇತ್ತು. ಆ ನೀರು ಸಂಗ್ರಹಣೆ ಮಾಡ್ಬೇಕಲ್ಲ. ಯಾರ್ಯಾರ ಮನೆಯಲ್ಲಿ ಈಗ ಅಕ್ಕಿ ಗೋಧಿ ಜೋಳ ಇಟ್ಟಿದ್ದದ ಆ ಹೊಲ್ದಾನ್ ತಂದಿದ್ದು ಒಮ್ಮೆ ರಾಶಿ ಮಾಡಿ, ಆ ಪ್ರಕಾರ ಮಳೆ ಬಂದಾಗ ರಾಶಿ ಮಾಡಿ ನೀರು ಕಲೆಕ್ಟ್ ಮಾಡಿ ಇಟ್ರ ಈಗ ಯಾಕೆ ಹೋರಾಟ ಮಾಡೋದು ಅವಶ್ಯಕತೆ ಬರ್ತಿತ್ತು? ಕೃಷಿಗೂ ನೀರು ಸಿಗ್ತಕ್ಕಂಥದ್ದು ಮತ್ತು ಕುಡಿಲಿಗೂ ಸಹಜ ನೀರು ಸಿಗ್ತಕ್ಕಂಥದ್ದು. ಅದ ಕಾರಣಕ್ಕಾಗಿ ಮತ್ತು ಅದರ ಜೊತೆಯಲ್ಲಿ ಬೆಳೆ ವಿಮೆ ಮಾತ್ರ ಲಕ್ಷ್ಯ ಇಟ್ಟಿದೆ ಗೌರ್ಮೆಂಟ್. ನಾವು ಕೇಳ್ತಕ್ಕಂಥದ್ದು ಕೃಷಿ ಕಾಸ್ಟ್ ಇನ್ಶೂರೆನ್ಸ್ ತಯಾರಿಸಬೇಕು. ನಾವು ಮಳೆ ಬರಲಿಲ್ಲ ಅಂದ್ರ ಬೆಳೆ ವಿಮೆನೇ ಕಟ್ತೀವಿ. ಕೃಷಿಯನ್ನು ಕಾಸ್ಟ್ ಮಾಡ್ಲಿಕ್ಕೆ ಖರ್ಚು ಬರ್ತದೆ ನೋಡಿ. 1 ಎಕರೆಗೆ 15,000, 20,000, 30,000 ಇದು ಬರ್ತದಲ್ಲ, ಲಾಗೋಡಿ ಬರ್ತದಲ್ಲ. ಆ ಲಾಗೋಡಿದ್ರೂ ಇನ್ಶೂರೆನ್ಸ್ ಆಗಬೇಕು. ಅವಾಗ ಮಾತ್ರ ನ್ಯಾಯಯುತವಾಗಿ ಇನ್ಶೂರೆನ್ಸ್ ರೈತರಿಗೆ ಸಿಗ್ತಕ್ಕಂಥ ಪದ್ಧತಿ ಒಳಗೆ ಆಗ್ಬಹುದು. ಇದು ಒಂದು. ಮತ್ತೊಂದು, ಬರಗಾಲ ನಿರ್ಮೂಲನೆಗಾಗಿ ಬರಗಾಲ ಕಾಮಗಾರಿ ಪ್ರಾರಂಭಿಸಬೇಕು. ಇದರ ಕುರಿತು 2 ದಿನ 3 ದಿನ ಎಲ್ಲ ಅಧಿಕಾರಿಗಳು, ಹೋರಾಟಗಾರರು, ಶಾಸಕರು ಎಲ್ಲರೂ ಸೇರಿ, ಈ ಭಾಗದ ಮಂತ್ರಿಗಳು ಎಲ್ಲರೂ ಸೇರಿ 2-3 ದಿನ ಮೀಟಿಂಗ್ ಮಾಡಿ ಒಂದು ಕಾರ್ಯಸ್ವರೂಪ ತಯಾರಿಡಬೇಕು. ಇಲ್ದ್ರ ಬಂದಿದ್ದು ಹಣ ಏನದಾವಲ್ಲ, ಏನು ಅವ್ರ ಬೆಂಬಲಿಗವರು ಬೋಕಿಗಳು ಅದಾವ ಬರ್ಸ್ಕೊಳ್ಳೋರು, ಅವ್ರ ಪಾಲಿಗೆ ಹೋಗ್ತಾವು. ಎಷ್ಟೋ ಬಡದಾಡಿ ಬಜೆಟ್ ಬಂದರ್ನು ಬಜೆಟ್ ಬರೋ ತನಕ ಖುಷಿ, ಬಂದ ಮೇಲೆ ಅವ ಹೇಳ್ಕೊಂಡು ಹೋಯ್ದ, ಇವ ಹೇಳ್ಕೊಂಡು ಹೋಯ್ದ. ಅವರು ದುಡ್ಡು ದೋಚಲಕ್ಕೆ ಮಾತ್ರ ಹಿಂದೆ ಓಡಾಡ್ತಾ ಇದ್ದಾರೆ. ಯಾರೋ ಕಾರ್ಯಕರ್ತರು ಇಲ್ಲ. ಅಧಿಕಾರದಾಗ ಇದ್ದವ್ರ ಜೊತೆಗ ಅಥವಾ ವಿರೋಧಿ ಪಕ್ಷದವ್ರ ಜೊತೆ ಯಾರೋ ಕಾರ್ಯಕರ್ತರಿಲ್ಲ, ಒಬ್ಬರು ಕಾರ್ಯಕರ್ತರಿಲ್ಲ. ದುಡ್ಡು ದೋಚವರು ಮಾತ್ರ ಓಡಾಡ್ತಾ ಇದ್ದಾರೆ. ಅದಕ್ಕಾಗಿ ಜನ ಮತ್ತಷ್ಟು ತೊಂದರೆ ಒಳಗಾಗ್ತಾ ಇದ್ದಾರೆ. ಅದ ಕಾರಣಕ್ಕಾಗಿ ಈ ಹೋರಾಟ ಅನಿವಾರ್ಯ. ಹೋರಾಡದೆ ಒತ್ತಡ ಕಾಯ್ಕೋದು ಕೂಡ್ಲಾರ್ದೆ ಸರ್ಕಾರ ಶೀಘ್ರದಲ್ಲಿ ಜನರ ಚಿಂತೆ ಮಾಡಿ ಈ ಕಾಲಕ್ಕೆ ಒಂದು ಸಭೆ ಸೇರಿ ಒಂದು ಕಾರ್ಯಸ್ವರೂಪ ನಿರ್ಮಾಣ ಮಾಡ್ಬೇಕಂತ ನಮ್ಮ ಬೇಡಿಕೆ ಇದೆ. ಅದು ಮಾಡಿದ್ರೆ ನಾವು ಹೋರಾಟ ಮಾಡೋದು ಅವಶ್ಯಕತೆ ಇಲ್ಲ. ನಮ್ಮ ಪ್ರಚಾರಕ್ಕಾಗಿ, ನಮ್ಮ ಓಡಾಡೋದಕ್ಕಾಗಿ ಹೋರಾಟ ಅಲ್ಲ ಅದು. ಜನರಿಗೆ ತೊಂದರೆ ಕೊಡ್ಲಿಕ್ಕೆ ಹೋರಾಟ ಅಲ್ಲ. ಇವ್ರು ಕೇಳ್ತಾನೆ ಇಲ್ಲ, ಯಾವ ಹೋರಾಟಕ್ಕೂ ಕೇಳ್ತಾ ಇಲ್ಲ. ಇವ್ರದ್ದು ಯಾವ್ದು ಕಾರ್ಯಕ್ರಮ ಇಲ್ಲ. ಮಂಜೂರಾಗಿದ್ದು ರೋಡ್ ಗುದ್ಲಿ ಪೂಜೆ, ರೋಡ್ ಇವ್ರು ತಯಾರು ಮಾಡ್ಯಾರ. ಬ್ರಿಟಿಷರ ಯೋಚನೆ ಅದು. ಹೊಸ ಯೋಜನೆಗಳು ರೂಪಿಸಿರಲ್ಲ. ನೀವು ನಿಮ್ಮ ನೇತೃತ್ವದಲ್ಲಿ ನಿಮ್ಮ ಕೊಡುಗೆ ಏನು? ಈ ನಾಡಿಗೆ ಕೊಡುಗೆ ಏನು? ಈ ಭಾಗಕ್ಕೆ ಕೊಡುಗೆ ಏನು? ಯಾವುದೇ ಇಲ್ಲ. ಏನು 100 ವರ್ಷದಿಂದ ಯಾರು ಸಂಶೋಧನೆ ಮಾಡಿ ತಯಾರು ಮಾಡ್ಯಾರ, ಅದು ಉದ್ಘಾಟನೆ ಮಾಡ್ಲಿಕ್ಕೆ ನೀವು ಲೀಡರ್ ಆಗಿರಿ. ನೀವು ಯಾರೋ ಇಲ್ಲಿ ಇದ್ದಿಲ್ಲ ಅಂದ್ರೂ